ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷದವರು ಇಲ್ಲಿ ಸಂಸದರಾಗ್ಬೇಕು ಸರ್? ದೇಶದ ಹಿತರ ದೃಷ್ಟಿಗೋಸ್ಕರ ಮೋದಿನ ಬೆಂಬಲಿಸ್ತೀವಿ. ಇಲ್ಲಿ ಎಂಎಲ್ಎ ಎಂಪಿ ಇಬ್ರು ಕೂಡ ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡಿದಾರ ಹೇಗೆ? ನರೇಂದ್ರ ಮೋದಿ ಅವರೇ ಅನೌನ್ಸ್ ಮಾಡಿರೋದು. ಡಿ.ಕೆ. ಸುರೇಶ್ ಭಾರತ ದೇಶದ ನಂಬರ್ 1 MP. ದೇಶದಲ್ಲಿರೋ ಎಂಪಿಗಳೆಲ್ಲ ಪಂಚಾಯತಿ ಲೆವೆಲ್ ಅಲ್ಲಿ ಇಳಿದು ಕೆಲಸ ಮಾಡೋ ವ್ಯಕ್ತಿ ಅಂದ್ರೆ ಡಿ.ಕೆ. ಸುರೇಶ್. ಆದ್ರೆ ನಾವು ಇವತ್ತು ನೋಡ್ಬೇಕಾಗಿರೋದು ನರೇಂದ್ರ ಮೋದಿನ. ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ ಮೋದಿ ಅವರನ್ನ ನೋಡ್ತೀರಾ ಸರ್ ಅಥವಾ ಅಭ್ಯರ್ಥಿಯನ್ನ ನೋಡ್ತೀರಾ? MP ಎಲೆಕ್ಷನ್ ಅಂತ ಬಂದ್ರೆ ಮೋದಿನೇ ನೋಡೋದು ಮೇಡಮ್. ಈ ಬಾರಿ ಹಾಗಾದ್ರೆ ಡಿ.ಕೆ. ಸುರೇಶ್ ಅವರು ಸೋಲ್ತಾರ? ಮೇಡಮ್ ಈಗ ಬಿಜೆಪಿ JDS ಅಲಯನ್ಸ್ ಇಂದ ಅವ್ರ ಸೋಲೋ ಸಾಧ್ಯತೆ ಜಾಸ್ತಿ ಐತೆ. ದಾಸರಳ್ಳಿ ಹೇಗಿದೆ ಸರ್ ಲೆಕ್ಕಾಚಾರ? ಮೇಡಮ್ ದಾಸರಳ್ಳಿ ಇವತ್ತು ಕಾಂಗ್ರೆಸ್ ಇರೋದು. ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಹಾಗಾದ್ರೆ? ಸಿಕ್ಕಿರೋರು ಖುಷಿ ಪಡ್ತಾವ್ರೆ, ಸಿಗದೇ ಇರೋರು ದುಃಖ ಪಡ್ತಾವ್ರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅವ್ರ ರಾಜಕೀಯ ಅನುಭವ ಕಮ್ಮಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ದೇಶ ಕಂಡ ಅಪ್ರತಿಮ ನಾಯಕ. ಆ ತರ ನಾಯಕ ಭಾರತ ದೇಶದಲ್ಲಿ ಹಿಂದೆ ಹುಟ್ಟಿರ್ಲಿಲ್ಲ, ಮುಂದೆ ಹುಟ್ಟೋದು ಸಾಧ್ಯ ಇಲ್ಲ ಮೇಡಮ್. ಸರ್ ತಮ್ಮ ಹೆಸರು? ಮಾದೇವಂತ ಮೇಡಮ್. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ. ಯಾವ ಪಕ್ಷದವರು ಇಲ್ಲಿ ಸಂಸದರಾಗ್ಬೇಕು ಸರ್? ಮೇಡಮ್ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡು. ಓಕೆ, ಯಾಕೆ ಸರ್ ಬಿಜೆಪಿಗೆ? ಮೇಡಮ್ ಇದು MP ಎಲೆಕ್ಷನ್ ಅಂದರೆ ದೇಶದ ಎಲೆಕ್ಷನ್ನು. ದೇಶದ ಹಿತ ದೃಷ್ಟಿ ನೋಡಬೇಕು. ದೇಶದ ರಕ್ಷಣೆ ವಿಚಾರದಲ್ಲಿ ಆಗಲಿ, ದೇಶದ ಎಲ್ಲ ಈಗಿನ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆ ಎಲ್ಲದರಲ್ಲೂ ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರು. ಇವತ್ತು ದೇಶದಲ್ಲಿ MP ಎಲೆಕ್ಷನ್ ಅಂದರೆ ಇಲ್ಲಿನ ವ್ಯಕ್ತಿಗಿಂತ ನರೇಂದ್ರ ಮೋದಿ ನೋಡಿ ಓಟ್ ಹಾಕುವಂಥ ಜನತೆ ಈಗ ಸೃಷ್ಟಿಯಾಗಿದೆ. ಯಾಕಂದರೆ ಸುಮಾರು 500 ವರ್ಷಗಳ ಕನಸು ಈಗ ನನಸಾಗೈತೆ. 60 ವರ್ಷ ಆಡಳಿತ ನಡೆಸಿ ಕಾಂಗ್ರೆಸ್ ಅವರು ಶ್ರೀರಾಮ ಮಂದಿರನ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅದು ನಾವು ಧಾರ್ಮಿಕ ದೇಶ ನಮ್ಮದು. ಅಂದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಗೆ ನಾವು ಬೆಲೆ ಕೊಡುವಂಥ ದೇಶ ಆಗಿರೋದ್ರಿಂದ ನಾವು ದೇವರಲ್ಲಿ ನಂಬಿಕೆ ಇಟ್ಟಿರೋರು. ಅಂಥ ಶ್ರೀರಾಮ ಅಂದರೆ ನಾವು ಎಲ್ಲ ಊರಲ್ಲೂ ಪೂಜೆ ಮಾಡೇ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಭಾರತ ದೇಶದಾದ್ಯಂತ ಪೂಜೆ ಮಾಡ್ತೀವಿ. ಅಂಥದ್ದನ್ನ 60 ವರ್ಷ ಆಡಳಿತ ಮಾಡಿ ಅವರು ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡ್ಬೋದಿತ್ತಲ್ವಾ ಎಲ್ಲ ಥರ. ಈಗ ಮೋದಿ 2ನೇ ಟರ್ಮ್ಗೆ ಮಾಡಿದ್ರು, ಅವರು 60 ವರ್ಷ ಆಡಳಿತ ಮಾಡಿ ಯಾಕೆ ಮಾಡೋಕ್ಕಾಗಲಿಲ್ಲ? ಅಂಥ 500 ವರ್ಷದನ್ನ ಕನಸನ್ನ ಇವರು ನನಸು ಮಾಡಿದ್ದಾರೆ. ಅದಕ್ಕಿಂತ ಇನ್ನೊಂದೇನು ಬೇಕಾಗಿಲ್ಲ. ದೇಶದಲ್ಲಿ ಈಗ ನೋಡಿರೋ ಪ್ರಕಾರ ಪಾಕಿಸ್ತಾನಕ್ಕೆ ನಾವು ಹೆದರ್ಕೋಬೇಕಾಗಿತ್ತು. ಆದರೆ ಈಗ ಪಾಕಿಸ್ತಾನದವರೇ ನಮ್ಗೆ ಹೆದರ್ಕೋಬೇಕಾಗದೆ. ಆದ್ದರಿಂದ ದೇಶದ ಹಿತರ ದೃಷ್ಟಿಗೋಸ್ಕರ ಮೋದಿನ ಬೆಂಬಲಿಸ್ತಾ ಇದ್ದೀವಿ. ಬಟ್ ಈಗ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ದೇವಸ್ಥಾನಗಳನ್ನ ಕಟ್ಟೋದು ಅಭಿವೃದ್ಧಿ ಅಲ್ಲ ಅಂತ. ಮೇಡಮ್ ಈಗ ಏನು ಬೇಡ, ಈಗ ಒಂದು ದಿನಕ್ಕೆ ಅಯೋಧ್ಯೆಯಿಂದ ಎಷ್ಟು ಲಾಭ ಮೇಡಮ್? ಈಗ ಬೇಡ ಇದು ರಾಜ್ಯದಲ್ಲೇ ಒಂದು ನಿಮಿಷ ಈಗ ಬಜೆಟ್ ಆಯಿತು. ಕರ್ನಾಟಕ ಸರ್ಕಾರ ಬಜೆಟ್ನ ಮಂಡನೆ ಮಾಡಿದ್ರು. ಅದೇ ಕ್ರಿಶ್ಚಿಯನ್ಸ್ಗಿಷ್ಟು, ಬೌದ್ಧ ಧರ್ಮಕ್ಕಿಷ್ಟು, ಮುಸ್ಲಿಂ ಧರ್ಮಕ್ಕಿಷ್ಟು ಅಂತ ಮೀಸಲಾತಿ ಅಂದರೆ ಅಮೌಂಟ್ನ ಅವ್ರವ್ರ ಮಸೀದಿಗೆ ಅವ್ರವ್ರ ಚರ್ಚ್ಗೆ ಘೋಷಣೆ ಮಾಡಿದ್ರು. ಹಿಂದೂ ದೇವಾಲಯಗಳಿಗೆ ಯಾಕೆ ಮಾಡಲಿಲ್ಲ? ಈಗ ಕರ್ನಾಟಕ ಸರ್ಕಾರಕ್ಕೆ ಹಿಂದೂ ದೇವಾಲಯಗಳಿಂದ ಆದಾಯ ಬರ್ತದ, ಮುಸ್ಲಿಂ ಇತರ ಮಸೀದಿಯಿಂದ ಆದಾಯ ಬರ್ತದ, ಕ್ರೈಸ್ತ ಚರ್ಚ್ಗಳಿಂದ ಆದಾಯ ಬರ್ತದ? ಬರೋದೇ ಹಿಂದೂ. ನಮಗೆ ಅದೇ ಕರ್ನಾಟಕ ಸರ್ಕಾರದಲ್ಲಿ ಒಂದು ಇಲಾಖೆನೇ ಇದೆ, ಧರ್ಮದತ್ತಿ ಇಲಾಖೆ ಅಂದ್ಬಿಟ್ಟು. ಇವರು ಸಂಗ್ರಹ ಮಾಡೋದು ಮಾತ್ರ ಹಿಂದೂ ದೇವಾಲಯದಿಂದ, ಅಭಿವೃದ್ಧಿಗೆ ಹಣ ಕೊಡೋದು ಬೇರೆ ಧರ್ಮಗಳಿಗೆ ಅಲ್ವಾ? ಇದು ಇವರು ಜಾತಿ ಧರ್ಮ. ಅದರಿಂದ ಇವರು ಮತ್ತು ಹಿಂದೂ ದೇವಾಲಯಗಳು ಇಷ್ಟು ಹಂಗಾರೆ ಇದು ಮಾದೇಶ್ವರನ ಬೆಟ್ಟದೇ ಆಗಿರಲಿ, ಇನ್ನೊಂದೇ ಆಗಿರಲಿ, ಪ್ರತಿಯೊಂದನ್ನು ಈ ಕರ್ನಾಟಕ ರಾಜ್ಯಕ್ಕೆ ಅಲ್ವಾ ಆದಾಯ ಬರೋದು? ಮಾತ್ರ ಕೊಡೋದು ಮಾತ್ರ ಮಸೀದಿಗಳಿಗೆ, ಚರ್ಚ್ಗಳಿಗೆ ಆದಾಯ ಬರೋದು ನಮ್ಮಲ್ಲಿ. ಯಾಕೆ ಮಾಡಲಿಲ್ಲ? ನಮ್ಮವ್ರಿಗೆ ಯಾಕೆ ಘೋಷಣೆ ಕೊಡಲಿಲ್ಲ? ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಿದ್ಯಾ? ಮೇಡಮ್ ಅವರು ಏನಾಯಿತು, ಈಗ JDS ಮತ್ತು BJP ಅಲಯನ್ಸಿಂದ ಅವರು ಮುಸ್ಲಿಂ ಓಟ್ಗಳನ್ನ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಮಸೀದಿಗಳಿಗೆ ಅದಕ್ಕೆ ಕೊಟ್ಟರು ಅಲ್ವಾ? ಅದು ಅವರು ಇದು ಕ್ರೈಸ್ತರಿಗಿಷ್ಟು ಮುಸ್ಲಿಮ್ಗಿಷ್ಟು ಅಂತ ಕೊಡೋದು ನಮ್ಮ ಹಿಂದೂ ದೇವಾಲಯಗಳಿಗಿಷ್ಟು ಅಂತ ಕೊಡ್ಬೋದಿತ್ತಲ್ಲ. ಆಯಿತು, ನಾನು ಕೇಳೋದು ಇಷ್ಟೇ, ಮಸೀದಿಗಳಿಂದ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಆದಾಯ ಐತೆ? ಯಾವ್ದಾರ ₹1 ಆದಾಯ ಬರ್ತದ? ಅವ್ರು ₹1 ಆದಾಯ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಿಲ್ಲ. ಅದೇ ಹಿಂದೆ ಪ್ರತಿಯೊಂದು ಊರಲ್ಲಿರೋ ಸುಮಾರಾಗಿ ಅಭಿವೃದ್ಧಿ ಹೊಂದಿದ ದೇವಸ್ಥಾನಗಳನ್ನೆಲ್ಲ ಧರ್ಮದತ್ತಿ ಇಲಾಖೆ ಮಾಡ್ತಾರ್ತಾನೆ. ಮುಜರಾಯಿ ಇಲಾಖೆ ಮಾಡಿ ಅದರಿಂದ ಆದಾಯ ಬರಲ್ವ? ಮುಜರಾಯಿ ಇಲಾಖೆಗೆ ಸೇರಿಸ್ಕೋತಾರ್ತಾನೆ. ಮತ್ತು ಮಸೀದಿಗಳನ್ನ ಯಾಕೆ ಸೇರಿಸಲಿಲ್ಲ ಇವರು? ಮಸೀದಿಗಳಿಗೆ ಮಾತ್ರ ಕರ್ನಾಟಕ ಸರ್ಕಾರದಿಂದ ಅನುದಾನ ಕೊಡೋಕ್ಕಾಯ್ತದೆ, ಹಿಂದೂ ದೇವಾಲಯಗಳಿಗೆ ಯಾಕೆ ಕೊಡೋಕ್ಕಾಗಲ್ಲ ಅಲ್ವಾ? ಅದರಿಂದ ರಾಜ್ಯ ಸರ್ಕಾರದ ಎಲೆಕ್ಷನ್ ಬಂದಾಗೆ ಬೇರೆ, ಕರ್ನಾಟಕ ಸರ್ಕಾರ ಎಲೆಕ್ಷನ್ ಬಂದಾಗೆ ಬೇರೆ.
MP ಎಲೆಕ್ಷನ್ ಬಂದಾಗೆ ಬೇರೆ. ಈಗ ನಾವು ಒಂದು ಎಕ್ಸಾಂಪಲ್ ಇವತ್ತು ನಡೆದದ್ದು, ಈಗ ರೀಸೆಂಟಾಗಿ ನಡೆದದ್ದು ಇನ್ಸಿಡೆಂಟಲ್ಲಿ 60 ವರ್ಷ ಆಡಳಿತ ಮಾಡು ಅಲ್ಲಿ ಒಂದು ಕಲ್ಲನ್ನು ಮಡಗೋಕ್ಕಾಗಿಲ್ಲ ಅವ್ರ ಕೈಲಿ. ಇವತ್ತು ಅವರು ನಮ್ಮ ನರೇಂದ್ರ ಮೋದಿ ಅವರು ಅಂಥ ರಾಮರಾಜ್ಯನೇ ಕಟ್ಬಿಟ್ರು, ಸರಿನೇ. ಇನ್ನೊಂದು ಟರ್ಮ್ ಕೊಟ್ಟರೆ, ಇನ್ನೊಂದು ಸಾರಿ ಕೊಟ್ಟರೆ ಇನ್ನೂ ಏನಾದರೂ ಮಾಡ್ಬೋದು ಅಲ್ವಾ. ಅವ್ರೇನು ಕಾಂಗ್ರೆಸ್ ಅವ್ರು ಏನು ಮಾಡಲಿಲ್ಲ ಅಂತ ಹೇಳ್ತಲ್ಲ. ಇಂದಿರಾ ಗಾಂಧಿ ಅವರು ಒಂದು ಒಳ್ಳೇದು ಮಾಡಿದ್ರು, ಏನು ಉಳುವನೆ ಭೂಮಿ ಒಡೆಯ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೆ ಬಡವ್ರಿಗೆ ಅನುಕೂಲವಾಗಿ ಮಾಡಿದ್ರು. ಅವ್ರು ಮಾಡಲಿ ಅಂತ ಅಲ್ಲ. ಆದರೆ ಈ ಮೋದಿಯವರು 2ನೇ ಟರ್ಮ್ಗೆ ಇಷ್ಟು ಮಾಡವ್ರೆ, ಇನ್ನೊಂದು 2 ಟರ್ಮ್ ಕೊಡೋಣ ಬಿಡಿ ಅವ್ರಿಗೂ ನೋಡೋಣ. ದಾಸರಳ್ಳಿ ವಿಚಾರ ಮಾತಾಡೋದಾದ್ರೆ ಏನೆಲ್ಲ ಸಮಸ್ಯೆಗಳಿದೆ ಸರ್ ಇಲ್ಲಿ? ಮೇಡಮ್, ನಮ್ಮಲ್ಲಿ ಸದ್ಯಕ್ಕೆ ಬೇರೆ ಊರಿಗೆ ಹೋಲಿಸ್ಕೊಂಡು ನಮ್ಮೂರು ಚೆನ್ನಾಗೇ ಐತೆ. ಒಂದು ಸ್ವಲ್ಪ ರೋಡಿನ ಸಮಸ್ಯೆ ಐತೆ, ಅದು ಬಿಟ್ಟರೆ ಇದೆಲ್ಲ ಚೆನ್ನಾಗೇ ಐತೆ. ಇಲ್ಲಿ MLA MP ಇಬ್ರು ಕೂಡ ಕಾಂಗ್ರೆಸ್ನವರು ಅಭಿವೃದ್ಧಿ ಮಾಡಿದಾರಾ ಹೇಗೆ? ಮೇಡಮ್, ಈಗ ಇಲ್ಲಿ MP ನಂಬರ್ 1 ಸುರೇಶು, ನರೇಂದ್ರ ಮೋದಿ ಅವರೇ ಅನೌನ್ಸ್ ಮಾಡಿರೋದು. DK ಸುರೇಶು ಭಾರತ ದೇಶದ ನಂಬರ್ 1 MP ಕೆಲಸ ಮಾಡಿರೋದ್ರಲ್ಲಿ ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಾವು ಸದ್ಯಕ್ಕೆ ನೋಡಬೇಕಾಗಿರೋದು ಇವ್ರೊಬ್ರ ಕೈಲಿ ಏನಾಗಲ್ವಲ್ಲ ಮೇಡಮ್. ಈಗ DK ಸುರೇಶು ಒಬ್ಬರು ದೇಶ ಉದ್ಧಾರ ಮಾಡೋದಾಗಿರೆ ಆಯಿತು ಮೇಡಮ್, ಗೆಲ್ಸ್ಬಿಡೋಣ. ಒಂದು DK ಸುರೇಶ್ ಒಬ್ಬರಿಂದ ಏನು ಮಾಡೋಕ್ಕಾಗಲ್ವಲ್ಲ. DK ಸುರೇಶ್ ಉತ್ತಮ ಆಡಳಿತಗಾರ. ಇಡೀ ಭಾರತ ದೇಶದಲ್ಲಿರೋ MPಗಳೆಲ್ಲ ಪಂಚಾಯತಿ ಲೆವೆಲಲ್ಲಿ ಇಳಿದು ಕೆಲಸ ಮಾಡೋ ವ್ಯಕ್ತಿ ಅಂದರೆ DK ಸುರೇಶೇ. ಆದರೆ ನಾವು ಇವತ್ತು ನೋಡಬೇಕಾಗಿರೋದು ನರೇಂದ್ರ ಮೋದಿನ. ದೇಶದ ವಿಚಾರ ನೋಡಬೇಕು, ನಮ್ಮ ಒಬ್ರು ವಿಚಾರ ನೋಡ್ಕೊಳ್ಳೋದಲ್ಲ. ಈಗ ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ ಮೋದಿ ಅವರನ್ನ ನೋಡ್ತೀರಾ ಸರ್ ಅಥವಾ ಅಭ್ಯರ್ಥಿಯನ್ನ ನೋಡ್ತೀರಾ? MP ಎಲೆಕ್ಷನ್ ಅಂತ ಬಂದ್ರೆ ಮೋದಿನೇ ನೋಡೋದು ಮೇಡಮ್. ಈ ಬಾರಿ ಹಾಗಾದ್ರೆ DK ಸುರೇಶ್ ಅವರು ಸೋಲ್ತಾರಾ? ಮೇಡಮ್, ಈಗ BJP JDS ಅಲಯನ್ಸ್ ಇಂದ ಅವ್ರ ಸೋಲೋ ಸಾಧ್ಯತೆ ಜಾಸ್ತಿ ಐತೆ. CP ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಬ್ಬರಲ್ಲೂ ಒಳ್ಳೆ ಪೈಪೋಟಿ ಇರುತ್ತಾ? ಮೇಡಮ್, DK ಸುರೇಶ್ ಅಪೋಸಿಟ್ CN ಮಂಜುನಾಥ್, ಇಲ್ಲ ಅಂದ್ರೆ CP ಯೋಗೇಶ್ವರು. ಇಬ್ಬರಲ್ಲಿ ಯಾರೇ ನಿಂತ್ರೂ ಒಳ್ಳೆ ಫೈಟ್ ಇರುತ್ತೆ. ನಮ್ಗೆ ಇಬ್ರು CN ಮಂಜುನಾಥ್ ಅವರು ರೂರಲ್ ಇಂದ ಬರಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ CP ಯೋಗೇಶ್ವರ್ ಅವರ ಹೆಸರು ಫೈನಲ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ಮೇಡಮ್, CP ಯೋಗೇಶ್ವರ್ ಆದರೆ JDS BJP ಅಲಯನ್ಸ್ ಇಂದ ತುಂಬ ಅನುಕೂಲ ಐತೆ. ಅಂದರೆ ಒಂದು ಇಲ್ಲಿ BJP JDS ಅಲಯನ್ಸ್ ಏನಾದ್ರೆ JDS ಅವರು ಕಾಂಗ್ರೆಸ್ ಹಾಕ್ತಾ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು BJPಗೆ ಹಾಕ್ತಾರೆ. ಒಂದು ಎರಡನೇದು ಮೋದಿ ನೋಡ್ಕೊಂಡು ವೋಟ್ ಮಾಡ್ತಾರೆ. ಅಂದ್ರೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ. ಹೆಲ್ಪ್ ಆಗುತ್ತೆ ಮೇಡಮ್, ತುಂಬ ಹೆಲ್ಪ್ ಆಗುತ್ತೆ. DK ಸುರೇಶ್ ಗೆಲ್ಲಬೇಕು ಅಂದರೆ 3 ಪಕ್ಷದಿಂದ ಅಭ್ಯರ್ಥಿ ಇರಬೇಕು. ಎರಡು ಈ ಲಾಸ್ಟು ಮೇಡಮ್, ನಮ್ಮೂರ ಪಕ್ಕದಲ್ಲೇ ನಮ್ಮದು ಹುಣಸನಳ್ಳಿ ಪಂಚಾಯತಿ ಅಂತ. ಈ ಕಡೆ ಏನು BJP ಯಾರು ವರ್ಕು ಮಾಡಿಲ್ಲ, ಯಾರು ಬಂದಿಲ್ಲ. ಆದರೂ ಹೋದ್ ಸಾರಿ MP ಎಲೆಕ್ಷನಲ್ಲಿ 53 ವೋಟ್ ಅವರೇ ಲೀಡು, ಒಂದೇ ಊರಲ್ಲಿ. ಹಂಗೆ ದಾಸರಳ್ಳಿಲಿ ಹೇಗಿದೆ ಸರ್ ಲೆಕ್ಕಾಚಾರ? ಮೇಡಮ್, ದಾಸರಳ್ಳಿಲಿ ಇವತ್ತಿಗೂ ಕಾಂಗ್ರೆಸ್ ಇರೋದು. ಆದರೆ ಈ ಸಾರಿ ರಾಮ ಮಂದಿರ ಉದ್ಘಾಟನೆ ಆಗಿರೋದ್ರಿಂದ, ಆಮೇಲೆ JDS ಅಲಯನ್ಸ್ ಆಗಿರೋದ್ರಿಂದ BJPಗೆ ಈ ಸಾರಿ ಅನುಕೂಲತೆ ಇದೆ. ಬದಲಾವಣೆ ಬಯಸ್ತಾ ಇದ್ದಾರೆ ಇಲ್ಲಿನ ಜನರು. ಹಾಗಾದ್ರೆ ಬದಲಾವಣೆ ಬಯಸ್ತಿದ್ದಾರೆ. ಈಗ 28 ಲೋಕಸಭಾ ಕ್ಷೇತ್ರ ಇದೆ ಸ್ಟೇಟ್ ಅಲ್ಲಿ. ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು? ಮೇಡಮ್, 25+ ಮೈತ್ರಿಗೆ ಆಗ್ಬೋದು, 3 ಕಾಂಗ್ರೆಸ್ಗೆ ಬರ್ಬೋದು. ಅಂದ್ರೆ ಏನು ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಹಾಗಾದ್ರೆ? ಮೇಡಮ್, ಗ್ಯಾರಂಟಿ ಈಗ ನಮ್ಮೂರಲ್ಲಿ ಅರ್ಧ ಊರು ಗ್ಯಾರಂಟಿ ಸಿಕ್ಕದೆ, ಅರ್ಧ ಊರು ಗ್ಯಾರಂಟಿ ಸಿಗಲ್ಲ. ಸಿಕ್ಕಿರೋರು ಖುಷಿ ಪಡ್ತವ್ರೆ, ಸಿಗದೇ ಇರೋರು ದುಃಖ ಪಡ್ತವ್ರೆ. ಈಗ ಸಿಗದೇ ಇರೋರು ನಮ್ಗೆ ಸಿಗ್ಲಿಲ್ಲ ನಾವ್ಯಾಕೆ ಹಾಕ್ಬೇಕು ಅಂತ. ಅಂದ್ರೆ ಎಲ್ರಿಗೂ ತಲುಪ್ತಾ ಇಲ್ಲ ಗ್ಯಾರಂಟಿ, ಎಲ್ಲಿಗೂ ತಲುಪಲಿಲ್ಲ. ಈಗ ಗೃಹಲಕ್ಷ್ಮಿ ಲೆಕ್ಕ ಹಾಕೊಳ್ಳಿ, ಅರ್ಧಕ್ಕೆ ಜನಕ್ಕೆ ಬದಲ್ಲ ಮೇಡಮ್. ಅದನ್ನ ಇವತ್ತಿಗೂ ಸರಿಪಡಿಸೋಕೆ ಆಗಲಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಅವ್ರ ರಾಜಕೀಯ ಅನುಭವ ಕಮ್ಮಿ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಅನುಭವಿಸ್ಲಿಲ್ಲ. ಅವ್ರೇನಂದರೆ ಈಗ ಮಾಮೂಲಿ ಫ್ಯಾಮಿಲಿ ಆಡಳಿತದ ಪ್ರಕಾರ ಬಂದಿರೋದು. ಆದರೆ ಮೋದಿ ಪ್ರಧಾನಮಂತ್ರಿಯಾಗಿ ಕ್ಯಾಂಡಿಡೇಟಾಗಿ ಅನೌನ್ಸ್ ಆದಕ್ಕೆ ಪ್ರಧಾನಮಂತ್ರಿ ಆದವರು. ಆದರೆ ರಾಹುಲ್ ಗಾಂಧಿಯವರು ಬ್ಯಾಕ್ಗ್ರೌಂಡಿಂದ ಬಂದವರು. ಈಗ ಅವ್ರಿಗೂ ಮುಂದೆ ಅವಕಾಶ ಸಿಕ್ಕಿದ್ರೆ ಅವ್ರ ಅಧಿಕಾರ ನೋಡ್ಬೋದು. ಸದ್ಯಕ್ಕೆ ಅವ್ರ ಅಧಿಕಾರ ನೋಡದೇ ಇರೋದ್ರಿಂದ ನಮಗೇನು ಗೊತ್ತಿಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳ್ಬೇಕಾದದ್ದು ಏನಿಲ್ಲ, ನೋಡೋದಷ್ಟೇ. ಯಾಕಂದರೆ ದೇಶ ಕಂಡ ಅಪ್ರತಿಮ ನಾಯಕ. ಆ ಥರ ನಾಯಕ ಭಾರತ ದೇಶದಲ್ಲಿ ಹಿಂದೆ ಹುಟ್ಟಿರಲಿಲ್ಲ, ಮುಂದೆ ಹುಟ್ಟೋದು ಸಾಧ್ಯ ಇಲ್ಲ ಮೇಡಮ್. ಆ ಥರ ನಾಯಕ. ಯಾಕಂದರೆ ಇವರು ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ 100 ಜನದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತಿರೋರು ಮನಮೋಹನ್ ಸಿಂಗು. ಆದರೆ ಇವತ್ತು ನರೇಂದ್ರ ಮೋದಿ ಸುತ್ತ 100 ಜನ ನಿಂತಿರ್ತಾರೆ ಮೇಡಮ್. 100 ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಸುತ್ತ ನಿಂತಿರ್ತಾರೆ. ಅದೇ ಅವತ್ತಿನ ಕಾಲದಲ್ಲಿ ಒಬಾಮನ್ ಸುತ್ತ 100 ಜನ ನಿಂತಿರೋರು. ಇವತ್ತು ನರೇಂದ್ರ ಮೋದಿ ಸುತ್ತ 100 ಜನ ನಿಂತ್ಕೊಳ್ಳೋಂಗೆ ಮಾಡವ್ರೆ. ಅಷ್ಟೇ ಮೇಡಮ್ ವ್ಯತ್ಯಾಸ. ಭಾರತ ಏನು, ಭಾರತ ಹೆಂಗೆ, ಭಾರತ ಯಾವ ಥರ ಆಗ್ಬೋದು, ಯಾವ ಥರ ಆಗುತ್ತೆ ಅನ್ನೋದಕ್ಕೆ ನಿದರ್ಶನನೇ ನರೇಂದ್ರ ಮೋದಿ. ಓಕೆ ಸರ್, ಥ್ಯಾಂಕ್ ಯು.